ಹಲ್ಲೆಲೂಯಾ. ಅದಕ್ಕೆ ಲೋಟನ್ನು ಕಣ್ಣೆತ್ತಿ ನೋಡಲಾಗಿ ಸೋದೋಮ್ ಗೋಮ್ರ ಪಟ್ಟಣ ತನಕ ಹಚ್ಚಸ್ರಾಗಿದೆಯಂತೆ, ನೀರಾವರಿ ಆಗೈತಿ ಅಂತೆ. ಹಲ್ಲೆಲೂಯಾ. ಅವನು ಅನ್ಕೊಂಡ, ನಾನು ಅಲ್ಲಿಗೆ ಹೋಗ್ಬಿಟ್ರೆ ಸಂಪಾದನೆ ಚೆನ್ನಾಗಿ ಮಾಡ್ತೀನಿ, ಅಲ್ಲಿ ಹೋಗ್ಬಿಟ್ರೆ ನನ್ನ ದವಸ ಧಾನ್ಯಗಳು ನಾನು ಚೆನ್ನಾಗಿ ಬೆಳಿಬೋದು, ನನ್ನ ಸಂಪಾದಿಸಿದಂಥ ಆಕಳುಗಳಿಗೆ, ಕುರಿಗಳಿಗೆ, ಮೇಕೆಗಳಿಗೆ ಯಾವ ಕೊರತೆ ಇಲ್ಲದಂತೆ ನಾನು ಏನು ಮಾಡ್ಬೋದು, ಅವು ಚೆನ್ನಾಗಿ ನೋಡ್ಬೋದು, ಅವು ಅಭಿವೃದ್ಧಿ ಆಗ್ತವೆ ಅಂತ ಅನ್ಕೊಂಡು ಹೋದ. ಆದರೆ ಆ ಲೋಕಕ್ಕೆ ಹೋದ ನಂತರ ಗೊತ್ತಾಯಿತು, ಇಲ್ಲಿ ದುಷ್ಟರಿದ್ದಾರೆ, ದುರ್ಮಾರ್ಗಗಳಿದ್ದಾರೆ, ಇಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಅಕ್ರಮವಾಗಿ ಸಲಿಂಗ ಕಾಮಿಗಳಿದ್ದಾರೆ. ಅಯ್ಯೋ, ಇಲ್ಲಿ ಪ್ರಾರ್ಥನೆ ಮಾಡೋರಿಲ್ಲ, ಪರಿಶುದ್ಧ ಜನರಿಲ್ಲ, ಚರ್ಚ್ಗೆ ಹೋಗೋರಿಲ್ಲ, ಪ್ರಾರ್ಥನೆ ಮಾಡೋರಿಲ್ಲ, ಅವರ ಸಹವಾಸದಲ್ಲಿ ಅವರ ನಡುವೆ ಸಿಕ್ಕಾಕೊಂಡಿದ್ದೇನೆ. ನರಳುತ್ತಿದ್ದಂತೆ, ಸಮಾಧಾನ ಇಲ್ಲ ಅವನಿಗೆ. ಮಕ್ಕಳು ದಾರಿ ತಪ್ಪಿ ಹೋದ್ರು, ಹೆಂಡತಿ ದಾರಿ ತಪ್ಪಿ ಹೋದಳು, ಕುಟುಂಬದಲ್ಲಿ ಪ್ರಾರ್ಥನೆ ಇಲ್ಲ. ಆ ವಾಕ್ಯ ಹೋದ್ರೆ 19ನೇದಲ್ಲಿ ಅವನು ಊರ ಬಾಗಿಲ ಹೊರಗಡೆ ಬಂದು ಕೂತ್ಕೊಳ್ತಾನಂತೆ ಸಂಜೆ ವೇಳೆಯಲ್ಲಿ. ಹಲ್ಲೆಲೂಯಾ. ಒಬ್ಬ ಮನುಷ್ಯ ಯಾವಾಗ ಒಂಟಿಗನ ಕೂತ್ಕೊಳ್ತಾನೆ, ಯಾವಾಗ ಏಕಾಂಗವಾಗಿ ಇರಲಿಕ್ಕೆ ಇಷ್ಟಪಡ್ತಾನೆ, ಅವನಿಗೆ ಬೇಜಾರಾದಾಗ, ದುಃಖ ಆದಾಗ ಅಲ್ವಾ, ಒಂಟಿಯಾಗಿರಕ್ಕೆ ಬಯಸ್ತಾನೆ. ಲೋಟನಿಗೆ ಒಂಟಿಯಾದ, ಏನನ್ನು ಕಣ್ಣೆತ್ತಿ ನೋಡಿ ಹೋದ. ಪ್ರಿಯರೇ, ಯೇಸುವನ್ನು ಬಿಟ್ಟು ನೀವೇನಾದರೂ ಈ ಲೋಕವನ್ನು ನೋಡಿ, ಪಾಪವನ್ನು ನೋಡಿ, ಲೋಕದ ಸೈತಾನು ತೋರಿಸುವಂಥ ಬಣ್ಣ ಬಣ್ಣದ ಆಸೆಗಳನ್ನ ನೋಡಿ ಜನರು ಹಾಗಂತಾರೆ ಹೀಗಂತಾರಂತ ಆಡ್ಕೊಳ್ತಾರಂತೇಳಿ ಯೇಸುವನ್ನು ಬಿಟ್ಟು ಈ ಲೋಕದ ಕಡೆಗೆ ನೀವು ಹಿಂತಿರುಗಿ ಹೋಗೋದಾದರೆ, ಈ ಲೋಕದ ಕಾರ್ಯಗಳನ್ನ ಬಯಸಿ ನೀವು ಹೋಗೋದಾದರೆ, ಒಂದು ದಿನ ಎಲ್ಲವನ್ನು ಕಳ್ಕೊಂಡು ನಷ್ಟಪಟ್ಟು ನೀನು ಒಬ್ಬಂಟಿಗನಾಗಿ ನಿಲ್ಲಬೇಕಾಗ್ತದೆ. ಅದಕ್ಕೆ ದೇವರು ಹೇಳ್ತಿದ್ದಾನೆ, ನಿನ್ನ ಕಣ್ಣುಗಳು ಏನನ್ನು ನೋಡ್ತಾ ಇದೆ. ಎರಡನೇದಾಗಿ ನಾವು ನೋಡೋಣ, 19ನೇ ಅಧ್ಯಾಯ ಆದಿಕಾಂಡ 26ನೇ ವಚನ. 19ನೇ ಅಧ್ಯಾಯ 26ನೇ ವಚನ. ಲೋಟನ ಹೆಂಡತಿ ಅವನ ಹಿಂದೆ ಬರುತ್ತಿರುವಾಗ ಹಿಂದಿರುಗಿ ನೋಡಿದ್ದರಿಂದ ಉಪ್ಪಿನ ಕಂಬವಾದಳು. ದೇವರು ಆ ಸೊದೋಮ್ ಗೋಮರ ಪಟ್ಟಣದ ಮೇಲೆ ಕೋಪವನ್ನು ಕಳಿಸುವಾಗ, ದೇವರು ಆ ಕೋಪ ಅಲ್ಲಿ ಇಳಿದು ಬರುವಾಗ ದೇವದೂತರು ಏನ್ ಮಾಡಿದಂತೆ, ಲೋಟನನ್ನು ಅವನ ಹೆಂಡತಿ ಮಕ್ಕಳನ್ನ ಕೈ ಹಿಡಿದು ಆ ಊರಿಂದ ಹೊರಗಡೆ ಎಳ್ಕೊಂಡು ಬಂದು ಹೊರಗಡೆ ಬಿಟ್ಟು, ಹಿಂದೆ ತಿರುಗಿ ನೋಡಬೇಡ, ಈ ಸೀಮೆಯಲ್ಲಿ ಎಲ್ಲೂ ಕೂಡ ನಿಲ್ಲಬೇಡ, ಸುತ್ತಮುತ್ತ ಎಲ್ಲೂ ಕೂಡ ನಿಲ್ಲಬೇಡ, ಇಗೋ ಆ ಗುಡ್ಡದ ಊರಿಗೆ ಓಡಿ ಹೋಗು ಅಂತ ಹೇಳ್ತಿದ್ದಾನೆ ದೇವದೂತ. ಹಲ್ಲೆಲೂಯಾ. ಒಂದು ವೇಳೆ ಹಿಂದೆ ತಿರುಗಿ ನೀ ನೋಡೋದಾದ್ರೆ, ಒಂದು ವೇಳೆ ಈ ಸೀಮೆ ಸುತ್ತ ಎಲ್ಲಾದ್ರೂ ನಿಲ್ಲೋದಾದ್ರೆ, ದೇವರ ಕೋಪ ನಿನ್ನ ಮೇಲೂ ಕೂಡ ಬರ್ಬೋದು. ಅದಕ್ಕೆ ನೀನೇ ಹೊಣೆ ಆಗಿರ್ತಿ ಅಂತ ದೇವದೂತನ ಏನ್ ಮಾಡ್ತಿದ್ದಾನೆ, ದೇವರು ಏನ್ ಮಾಡ್ತಿದ್ದಾರೆ, ಲೋಟನನ್ನು ಅವನ ಕುಟುಂಬವನ್ನು ಎಚ್ಚರಿಸ್ತಿದ್ದಾರೆ. ಕೆಲವರು ಚರ್ಚಿಗೆ ಬರ್ತಾ ಇರ್ತಾರೆ, ಅವರ ಮನಸ್ಸಲ್ಲಿ ಒಂದು ಕಣ್ಣಿರ್ತದೆ, ಹೃದಯದಲ್ಲಿ ಒಂದು ಕಣ್ಣಿದೆ, ಅದು ಆತ್ಮಿಕವಾದ ಕಣ್ಣು ಅಂತ ಹೇಳ್ತಿದೆ ಬೈಬಲ್. ಆ ಆತ್ಮಿಕ ಕಣ್ಣಲ್ಲಿ ಲೋಕವನ್ನು ನೋಡ್ತಾ ಇರ್ತಾರೆ, ಲೋಕದ ಆಸೆಗಳನ್ನ ನೋಡ್ತಾ ಇರ್ತಾರೆ. ಹೊರಗೆ ಮಾತ್ರ ಒಳ್ಳೆ ಭಕ್ತಿವಂತರಾಗಿ, ಒಳ್ಳೆ ದೇವರಿಗೆ ಭಯಭಕ್ತಿ ಉಳ್ಳವರಾಗಿ, ಅಂದ್ರೆ ಒಳ್ಳೆ ಭಕ್ತಿವಂತರು ಎಂಬುದಾಗಿ ತೋರಿಸ್ಕೊಳ್ತಾ ಇರ್ತೀವಿ. ಪ್ರಾರ್ಥನೆಗೆ ಮನಸ್ಸು ಏನೇ ಆದ್ರೂ, ಎಷ್ಟೇ ನೀನು ನಾಟಕ ಮಾಡಿದ್ರು, ಎಷ್ಟೇ ನೀನು ಭಕ್ತಿವಂತನೆಂಬುದಾಗಿ ನಟನೆ ಮಾಡಿದ್ರು ಕೂಡ, ನಿನ್ನ ಹೃದಯದಲ್ಲಿರುವಂಥ ಕಣ್ಣು ಯಾವುದ್ರ ಮೇಲೆ ನಿನ್ನ ಹೃದಯ ಎಂಬ ನಿನ್ನ ಮನಸ್ಸು ಯಾವುದ್ರ ಮೇಲೆ ಇಟ್ಟಿದೆಯೋ ಅದ್ರ ಕಡೆಗೆ ನಿನ್ನ ಕಣ್ಣು ನೋಟ ಹೋಗೋದು. ಲೋಟನ ಹೆಂಡತಿ ದೇವದೂತನು ಬಂದು ಉಪಚಾರ ಮಾಡಿದ್ಲು, ಹೇಳುವಾಗ ಕೇಳಲು, ಎಳ್ಕೊಂಡು ಬಂದು ಹೊರಗಡೆ ಬಿಟ್ಟಾಗ ಕೇಳಲು, ಆದ್ರೆ ಒಳ ಮನಸ್ಸಿನ ಕಣ್ಣು ಆ ಸೊದೋಮ್ ಗೋಮರ ಪಟ್ಟಣದ ಮೇಲೆ ಇತ್ತು. ಆದ್ರಿಂದ ಆಕೆ ಮನಸ್ಸು ತಡಿಲಿಲ್ಲ. ನೋಡ್ಬೇಡ ಅಂತ ಹೇಳಿದ್ರೆ ಹಿಂದೆ ತಿರುಗಿ ನೋಡೇ ಬಿಟ್ಲು. ಆಕೆ ಹಿಂದೆ ತಿರುಗಿ ನೋಡಿದ್ರಿಂದ ದೇವರ ಕೋಪದ ಅಗ್ನಿ ಆಕೆ ಮೇಲೆ ಬಂದಿದ್ರಿಂದ ಆಕೆ ಜೀವ ಸಹಿತ ಇದ್ದಲ್ಲೇ ತಕ್ಷಣ ಉಪ್ಪಿನ ಸ್ತಂಭ ಆದ್ಲು. ಗೊತ್ತಾ, ಉಪ್ಪಿನ ಸ್ತಂಭ ಆದ್ಲಂತೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರ ಮಕ್ಕಳೇ, ಹಿಂದೆ ತಿರುಗಿ ನೋಡು ಬೇಡ ಅನ್ನೋದು ಏನ್ ತೋರಿಸ್ತದೆ? ಹಲ್ಲೆಲೂಯಾ. ಹಿಂದೆ ತಿರುಗಿ ನೋಡುವಂಥದ್ದು ಏನು ತೋರಿಸ್ತದೆ ಅಂದರೆ, ಪಾಪದ ಜೀವಿತವನ್ನ ತೋರಿಸ್ತದೆ. ನೀನು ಹಿಂದೆ ತಿರುಗಿ ನೋಡೋದಾದ್ರೆ ನೀನು ಹಿಂದೆ ಜೀವಿತವನ್ನ ನೋಡ್ತಿ. ಅಂದ್ರೆ ದೇಶ ಸ್ವಾಮಿ ನಂಬಕ್ಕಿಂತ ಮುಂಚೆ ನೀನು ಯಾವ ಪಾಪದಲ್ಲಿದ್ದೋ, ಯಾವ ಅಕ್ರಮದಲ್ಲಿದ್ದೋ, ಯಾವ ಅನ್ಯಾಯದಲ್ಲಿದ್ದೋ, ಯಾವ ದೆವ್ವ ಮಾಟ ಮಂತ್ರಗಳಲ್ಲಿ ಬಾಧಿಸಲ್ಪಡ್ತಿದ್ಯೋ ಅದನ್ನೇ ನೀನೀಗ ಹಿಂತಿರುಗಿ ನೋಡ್ತಿದ್ದೀಯ ಅಂತ ಅರ್ಥ.
ನೀನು ಯಾವುದು ಹೊಲಸನ್ನ ಬಿಟ್ಟು ಬಂದು ಯಾವುದರಿಂದ ದೇವರ ಯಾವ ಪಾಪದ ಹೊಲಸಿಂದ ನನ್ನ ಮೇಲೆತ್ತಿ ಶುದ್ಧಿಪಡಿಸಿದ್ನೋ ಅದೇ ನೀನು ಹಿಂತಿರುಗಿ ನೋಡೋದನ್ನ ಏನ್ ತೋರಿಸ್ತದೆ ಅಂದ್ರೆ ಅದೇ ಹೊಲಸನ್ನ ಹಿಂತಿರುಗಿ ನೋಡ್ತಿದೀಯಂತ, ಅಂದ್ರೆ ಮಾಡ್ತಿದೀಯಂತ. ದೇವರು ಲೋಟನ ಕುಟುಂಬಕ್ಕೆ ಹೆಂಡತಿಗೆ ಹೇಳಿದ್ರು, ನೀನು ಹಿಂದೆ ತಿರುಗಿ ನೋಡಬೇಡ ಅಂತ. ದೇವ ಮಕ್ಕಳೇ, ನೀವು ಹಿಂದೆ ತಿರುಗಿ ಏನನ್ನ ನೋಡ್ತಾ ಇದ್ದೀರಿ? ನಿಮ್ಮ ಹಳೆ ಜೀವಿತವನ್ನ ನೋಡ್ತಿದ್ದೀರಾ? ಅಯ್ಯೋ ಅವಾಗ ಬಹಳ ಚೆನ್ನಾಗಿದ್ದೆ, ಶಕ್ತಿ ಇತ್ತು, ಚೆನ್ನಾಗಿ ಕುಡಿತಿದೆ, ತಿಂತಿದೆ, ಚೆನ್ನಾಗಿತ್ತು ಸಂಪಾದನೆ, ಚೆನ್ನಾಗಿತ್ತು ಅಕ್ರಮ ಸಂಬಂಧಗಳು, ಚೆನ್ನಾಗಿತ್ತು ಹೊಲಸು ಮಾತು ಬೈಯೋದು, ಚೆನ್ನಾಗಿತ್ತು ಸಂಪಾದನೆ, ಏನಂತೆ ಸಮಾಧಾನ ಸಂತೋಷ ಇಲ್ಲದ ಜೀವಿತ ಅಂತ ಹೇಳಿ ಇಷ್ಟಪಡ್ತಿದ್ಯಾ? ಹಿಂದೆ ತಿರುಗಿ ನೋಡಬೇಡ ಅಂತ ದೇವರು ಹೇಳಿ. ಹಿಂದೆ ತಿರುಗಿ ನೋಡುವಂಥದ್ದು ಏನು ತೋರಿಸ್ತದೆ? ಪಾಪವನ್ನ ತೋರಿಸ್ತದೆ. ಹಾಗಾದ್ರೆ ಲೋಟನ ಹೆಂಡತಿ ಹಿಂದೆ ತಿರುಗಿ ಏನನ್ನ ನೋಡಲ್ಲ ಅಂದ್ರೆ ಆಕೆ ಪಾಪವನ್ನ ನೋಡ್ತಿದ್ದಾಳೆ. ಸೊದೋಮ್ ಗೊಮೋರ ಪಟ್ಟಣದಲ್ಲಿರುವಂತ ಪಾಪವನ್ನ ನೋಡ್ತಿದ್ದಾಳೆ. ಯಾಕೆ? ಆ ಪಾಪದಲ್ಲಿ ಆಕೆ ಕೂಡ ಏನಾಗಿಲ್ಲ, ಪಾಲುದಾರಿಕೆ ಆಗಿಲ್ಲ. ಹಲ್ಲೆಲೂಯಾ. ಅರ್ಥ ಆಯ್ತರ? ಆಕೆ ಅವಳ ಮನಸ್ಸು ತಡೀಲಿಲ್ಲ, ಆಕೆ ಮನಸ್ಸು ತಡೀಲಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳೋದು, ಮನುಷ್ಯೊಳಗಡೆ ಏನಿರ್ತದೋ ಅದೇ ನಿನ್ನ ಬಾಯಲ್ಲಿ ಬರ್ತದೆ ಅಂತ. ಒಬ್ಬ ಮನುಷ್ಯನ ಮನಸ್ಸೊಳಗಡೆ ಏನು ಪಾಪವನ್ನು, ಅನ್ಯಾಯವನ್ನು, ಕೆಟ್ಟತನವನ್ನು ಏನನ್ನ ನೋಡ್ತಾ ಇರ್ತದೋ ಅವನು ಹೊರಗಡೆ ಎಷ್ಟೇ ಭಕ್ತಿವಂತನಾಗಿ, ಎಷ್ಟೇ ಭಕ್ತಿವಂತಳಾಗಿ ತೋರಿಸಿದ್ರು ಆ ಮನಸ್ಸು ಬಯಸುವುದನ್ನೇ ಮಾಡ್ತಾನೆ. ಜಾಸ್ತಿ ಹೊತ್ತು ಅದನ್ನ ಭಕ್ತಿ ವೇಷ ಹಾಕೊಂಡಿರಕ್ಕಾಗಲ್ಲ ಅವ್ರ ಕೈಯಲ್ಲಿ. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮಲ್ಲಿರುವಂತ ದೈವ ಜನರು ನಾವು ಏನನ್ನ ನೋಡ್ತಾ ಇದ್ದೀವಿ? ಒಂದು ವೇಳೆ ಹಿಂತಿರುಗಿ ನೋಡ್ತಿದ್ಯಾ ಅಂದ್ರೆ ಹಿಂತಿರುಗಿ ಯೇಸುವನ್ನ ಬಿಟ್ಟು ಹೋಗಬೇಕೆಂಬುದಾಗಿ ತೀರ್ಮಾನ ಮಾಡಿದ್ಯಾ? ನೀನು ತಿರುಗಿ ಹೋಗೋದಾದ್ರೆ ನೀನು ಯಾವ ದೇವರು ಬಿಡಿಸಿದ್ನೋ ಅಲ್ಲಿಗೆ ನೀನು ಹಿಂತಿರುಗಿ ಹೋಗ್ತಿದ್ಯ ಅಂತ ಅರ್ಥ. ನೀನು ಹಿಂದೆ ತಿರುಗಿ ಹೋಗ್ತಿದ್ಯ ಅಂತಂದ್ರೆ ಅದೇನು ತೋರಿಸ್ತಂದ್ರೆ ನೀನು ಬಿಟ್ಟು ಬಂದಂಥ ಅದೇ ಪಾಪ, ಅದೇ ಕಣ್ಣೀರು, ಅದೇ ನಷ್ಟ, ಅದೇ ಸೋಲು, ಅದೇ ಜೀವನ ಬೇಡ, ನಾನು ಕಳ್ಕೊಳ್ಬೇಕು, ನಾನು ಸಾಯ್ಬೇಕು ಅಂತ ಬಯಸ್ತಲ್ಲ, ಅದೇ ಗುಂಡಿಗೆ ನೀನು ಹಿಂತಿರುಗಿ ಹೋಗ್ತಿದ್ಯ ಅಂತ ಅರ್ಥ. ಹಿಂತಿರುಗಿ ನೋಡಬಾರ್ದು ಅಂತ ದೇವ್ರು ಹೇಳ್ತಾನೆ. ಅದಕ್ಕೆ ಸ್ವಾಮಿ ಹೇಳ್ತೀನಿ, ಯಾವನಿಗಾದರೂ ನಾನು ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ಎಲ್ಲವನ್ನ ನಿರಾಕರಿಸಿ ಬರಲಿ, ಮತ್ತೆ ನನ್ನ ನೇಗಿಲ ಮೇಲೆ ಕೈ ಇಟ್ಟು ಹಿಂದೆ ತಿರುಗಿ ನೋಡುವವನು ನನ್ನ ರಾಜ್ಯಕ್ಕೆ ತಕ್ಕವನಲ್ಲ ಅಂತ ಹೇಳ್ತದೆ. ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಆತನ ಬಳಿಗೆ ಬಂದು ನಾವು ಯೇಸುವನ್ನ ಬಿಟ್ಟು ಹಿಂದೆ ತಿರುಗಿ ನಾವು ಲೋಕವನ್ನು, ಪಾಪವನ್ನು, ಹಳೆ ಜೀವಿತವನ್ನು ನಾವು ತಿರುಗಿ ನೋಡೋದಾದ್ರೆ, ಅದನ್ನ ಮಾಡೋದಾದ್ರೆ ನೀನು ದೇವರ ರಾಜ್ಯಕ್ಕೆ ಯೋಗ್ಯನು ಯೋಗ್ಯಳಲ್ಲ ಅಂತೇಳಿ ಯೇಸು ಸ್ವಾಮಿ ಹೇಳ್ತಾನೆ. ಸೇರಿಸ್ಕೊಳ್ಳಲ್ವಂತೆ ದೇವರ ರಾಜ್ಯದಲ್ಲಿ.